ಓಂ ಶಾಂತಿ. ದಿನಾಂಕ 16/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಪಾವನರಾಗುವ ವಿದ್ಯೆ ಎಲ್ಲ ವಿದ್ಯೆಗಳಿಗಿಂತಲೂ ಸಹಜ ಆಗಿದೆ. ಇದನ್ನು ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಓದಬಹುದು. ಕೇವಲ 84 ಜನ್ಮಗಳನ್ನು ತಿಳಿಯಬೇಕಾಗುತ್ತದೆ. ಪ್ರಶ್ನೆ: ಪ್ರತಿಯೊಬ್ಬರು, ಚಿಕ್ಕವರು ಅಥವಾ ದೊಡ್ಡವರು, ಯಾವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು? ಉತ್ತರ: ಪ್ರತಿಯೊಬ್ಬರು ಮುರುಳಿಯನ್ನು ನುಡಿಸುವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು. ಏಕೆಂದರೆ ನೀವು ಮುರಳೀಧರನ ಮಕ್ಕಳಾಗಿದ್ದೀರಿ. ಒಂದು ವೇಳೆ ಮುರಳಿಯನ್ನು ನುಡಿಸುವುದಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಯಾರಿಗಾದರೂ ತಿಳಿಸುತ್ತಿದ್ದರೆ ಬಾಯಿ ತೆರೆಯುತ್ತದೆ. ನೀವು ಪ್ರತಿಯೊಬ್ಬರೂ ಖಂಡಿತ ತಂದೆ ಸಮಾನರಾಗಬೇಕು. ಯಾವುದನ್ನು ಓದುತ್ತೀರೋ ಅದನ್ನು ಓದಿಸಬೇಕು. ಚಿಕ್ಕ ಮಕ್ಕಳು ಸಹ ಈ ವಿದ್ಯೆಯನ್ನು ಓದುವ ಹಕ್ಕು ಇದೆ. ಅವರು ವಿಶ್ವಪಿತ ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೆ ಅಧಿಕಾರಿಯಾಗಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ: ಜ್ಞಾನಸಾಗರ ತಂದೆ ಏನು ಪ್ರತಿನಿತ್ಯ ಅಪರಿಮಿತದ ವಿದ್ಯೆಯನ್ನು ಓದಿಸುತ್ತಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. ಏನನ್ನು ಓದಿದ್ದೀರೋ ಖಂಡಿತ ಅದನ್ನು ಅನ್ಯರಿಗೆ ಓದಿಸಬೇಕು. 2. ಈ ವಿಶಾಲವಾದ ಡ್ರಾಮಾ ಹೇಗೆ ನಡೆಯುತ್ತಿದೆ? ಇದು ಅನಾದಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಇದರ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ನಂತರ ತಿಳಿಸಬೇಕು. ವರದಾನ: ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮೂಲಕ ಒಂದು ಧರ್ಮದ ಸಂಸ್ಕಾರವನ್ನುಳ್ಳ ಸಮರ್ಥ ಸಾಮ್ರಾಟ ಆಗಿರಿ. ನಿಮ್ಮ ಸ್ವರಾಜ್ಯದ ಧರ್ಮ ಅಂದರೆ ಧಾರಣೆ, ಪವಿತ್ರತೆ ಆಗಿದೆ. ಒಂದು ಧರ್ಮ ಅಂದರೆ ಒಂದು ಧಾರಣೆ. ಸ್ವಪ್ನ ಅಥವಾ ಸಂಕಲ್ಪ ಮಾತ್ರ ಸಹ ಅಪವಿತ್ರತೆ, ಅಂದರೆ ಬೇರೊಂದು ಧರ್ಮ ಇರದಿರಲಿ. ಏಕೆಂದರೆ ಪವಿತ್ರತೆ ಇರುವಲ್ಲಿ ಅಪವಿತ್ರತೆ, ಅಂದರೆ ವ್ಯರ್ಥ ಅಥವಾ ವಿಕಲ್ಪದ ಹೆಸರು ಚಿಹ್ನೆ ಸಹ ಇರುವುದಿಲ್ಲ. ಆ ರೀತಿ ಸಂಪೂರ್ಣ ಪವಿತ್ರತೆಯ ಸಂಸ್ಕಾರವನ್ನು ತುಂಬಿಸಿಕೊಳ್ಳುವಂತವರೇ ಸಮರ್ಥ ಸಾಮ್ರಾಟ ಆಗಿದ್ದಾರೆ. ಈಗಿನ ಶ್ರೇಷ್ಠ ಸಂಸ್ಕಾರಗಳ ಆಧಾರದಿಂದ ಭವಿಷ್ಯ ಜಗತ್ತು ಆಗುತ್ತದೆ. ಈಗಿನ ಸಂಸ್ಕಾರ ಭವಿಷ್ಯ ಜಗತ್ತಿನ ತಳಪಾಯ ಆಗಿದೆ. ಸ್ಲೋಗನ್: ಯಾರ ಸತ್ಯ ಪ್ರೀತಿ ಒಬ್ಬ ಪರಮಾತ್ಮನೊಂದಿಗೆ ಇದೆಯೋ ಅವರೇ ವಿಜಯಿ ರತ್ನ ಆಗುತ್ತಾರೆ. ಓಂ ಶಾಂತಿ.